ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಇವತ್ತಿನ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ ಕ್ರೀಡಾ ಪತ್ರಕರ್ತರಾದ ಗಿರೀಶ್ ದೊಡ್ಡಮನಿ ಅವರಿಂದ ಬೆಂಗಳೂರು ಓಪನ್ ಎಟಿಪಿ ಟೂರ್ನಮೆಂಟ್ ಕುರಿತು ವಿಶ್ಲೇಷಣೆ. ಫೆಬ್ರವರಿ 12ರಿಂದ 18ರವರೆಗೆ ಬೆಂಗಳೂರು ಓಪನ್ ಟೆನ್ನಿಸ್ ಎಟಿಪಿ ಚಾಲೆಂಜರ್ಸ್ ಟೂರ್ನಮೆಂಟ್ ನಡೆಯಿತು. ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಪಟುಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದರು. ಬಹಳಷ್ಟು ಟೆನ್ನಿಸ್ ಆಟಗಾರರಿಗೆ ಈ ಬೆಂಗಳೂರು ಓಪನ್ ಟೆನ್ನಿಸ್ ಚಾಲೆಂಜರ್ಸ್ ಟೂರ್ನಿ ಪ್ರೇರಣೆ ನೀಡುವಂತ ಕೆಲಸ ಮಾಡಿದೆ. ಉದಯೋನ್ಮುಖ ಪ್ರತಿಭೆಗಳಿಗೂ ಕೂಡ ಇದು ಒಂದು ಒಳ್ಳೆಯ ಅವಕಾಶ ಒದಗಿಸಿಕೊಟ್ಟಿದೆ. ಈ ನಿಟ್ಟಿನಲ್ಲಿ ಈ ಬೆಂಗಳೂರು ಓಪನ್ ಟೆನ್ನಿಸ್ ಎಟಿಪಿ ಚಾಲೆಂಜರ್ಸ್ ಟೂರ್ನಮೆಂಟ್ 2024ರ ವಿಶ್ಲೇಷಣೆ ಮಾಡಲು ನಮ್ಮ ಜೊತೆ ಕ್ರೀಡಾ ಪತ್ರಕರ್ತರ ಗಿರೀಶ್ ದೊಡ್ಡಮನಿ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಗಿರೀಶ್, ಬೆಂಗಳೂರು ಓಪನ್ ಟೆನ್ನಿಸ್ ಟೂರ್ನಮೆಂಟ್ 2024 ಇದು 7ನೇ ಆವೃತ್ತಿಯ ಪಂದ್ಯಾವಳಿ. ಇದು ಬಹಳ ಒಂದು ಪ್ರೆಸ್ಟಿಜಿಯಸ್ ಟೂರ್ನಮೆಂಟ್ ಆಗಿ ಈಗ ಮೂಡಿ ಬರ್ತಾ ಇದೆ. ಖಂಡಿತ. ಯಾಕಂದರೆ ಬೆಂಗಳೂರು ಮತ್ತು ಕರ್ನಾಟಕಕ್ಕೆ ಟೆನ್ನಿಸ್ನ ಒಂದು ಪರಂಪರೆ ಇದೆ. ಒಳ್ಳೊಳ್ಳೆ ಆಟಗಾರನ್ನ ಕೊಟ್ಟಿರುವಂಥ ಇತಿಹಾಸ ಬೆಂಗಳೂರು ಮತ್ತು ಕರ್ನಾಟಕಕ್ಕಿದೆ. ಜೊತೆಗೆ ಟೆನ್ನಿಸನ್ನು ಪೋಷಣೆ ಮಾಡುವಂತಹ ಒಂದು ಉದಾತ್ತ ಗುಣ ಈ ಮಣ್ಣಿಗಿದೆ. ಈ ಹಿಂದೆ ನಾವು ನೋಡಿದಂಗೆ ಇದೇ KSLTA ಅಂಕಣಗಳಲ್ಲಿ ಲಿಯಾಂಡರ್ ಪೇಸ್ ಅಂತವರು, ಮಹೇಶ್ ಭೂಪತಿ, ಶ್ರೀನಾಥ್ ಅಂತವರು, ಬಹಳ ದೊಡ್ಡ ದೊಡ್ಡ ಡೇವಿಸ್ ಕಪ್ ಆಟಗಾರರು, ಫಾರಿನಿಂದ ಬಂದಂತಹ ಆಟಗಾರರು ಕೂಡ ಇಲ್ಲಿ ಆಟ ಆಡಿದು ಹೋಗಿದ್ದಾರೆ. ಅವ್ರನ್ನೆಲ್ಲ ನೋಡುವಂತಹ ಒಂದು ಅವಕಾಶ ಬೆಂಗಳೂರಿನ ಟೆನ್ನಿಸ್ ಪ್ರೇಮಿಗಳಿಗೆ ಸಿಕ್ಕಿದೆ. ಇದೇ ಈ ವರ್ಷದ ATP ಚಾಲೆಂಜರ್ ಬೆಂಗಳೂರು ಓಪನ್ ಬಗ್ಗೆನೇ ನಾವು ಮಾತಾಡೋದಾದರೆ, ಫೈನಲ್ ಪಂದ್ಯದಲ್ಲಿ ಸಿಂಗಲ್ಸಲ್ಲಿ ಭಾರತದ ಆಟಗಾರ ಇರಲಿಲ್ಲ. ಆದರೆ ಆ ಒಂದು KSLTA ಕ್ರೀಡಾಂಗಣದ ಪ್ರೇಕ್ಷಕರ ಗ್ಯಾಲರಿ ಬಹುತೇಕ 70%ಗಿಂತ ಹೆಚ್ಚು ತುಂಬಿದ್ದನ್ನು ನಾನು ನೋಡಿದ್ದೇನೆ. ಅಂದರೆ ಕ್ರಿಕೆಟ್ ಬಗ್ಗೆ ಆಗಲಿ, ಇನ್ನೊಂದು ಕ್ರೀಡೆ ಬಗ್ಗೆ ಆಗಲಿ ಎಷ್ಟು ಒಂದು ಕ್ರೇಜ್ ಇದೆ ಈ ಊರಲ್ಲಿ, ಅದೇ ಥರದ ಒಂದು ಪ್ರೀತಿ ಬೇರೆ ಸ್ಪೋರ್ಟ್ಸ್ಗಳಿಗೂ ಇದೆ. ಅದನ್ನು ನಾವು ಟೆನ್ನಿಸ್ ಬಗ್ಗೆನೂ ನೋಡ್ಬೋದು ಅಥವಾ ಫುಟ್ಬಾಲ್ ಬಗ್ಗೆನೂ ನೋಡ್ಬೋದು. ಇಲ್ಲೊಂದು ISL ಪಂದ್ಯ ನಡೆದಾಗ ಕಂಠೀರವ ಕ್ರೀಡಾಂಗಣ ಪೂರ್ತಿ ತುಂಬಿರುತ್ತೆ. ಇದು ಇತ್ತೀಚೆಗಿನ ಬೆಳವಣಿಗೆ. ಇತ್ತೀಚೆಗೆ ಒಂದಷ್ಟು ವರ್ಷದಿಂದ ಟೆನ್ನಿಸ್ಸಿಗೂ ಫುಟ್ಬಾಲಿಗೂ ಬೆಂಗಳೂರಲ್ಲಿ ಮೊದಲಿಂದನೂ ಕ್ರೇಜ್ ಇದೆ. ಆದರೆ ಇವತ್ತು ಕ್ರಿಕೆಟ್ ಈ ಥರ ಬೆಳೆದಿದೆ ಅಂತಂದರೆ IPL ಮ್ಯಾಚ್ ಇರುತ್ತೆ, ರಣಜಿ ಮ್ಯಾಚ್ ಇರುತ್ತೆ, ಮತ್ತೊಂದಿರುತ್ತೆ, ಟೆಸ್ಟ್ ಇರುತ್ತೆ. ಈ ಒಂದು ಮಧ್ಯನೂ ಈ ಒಂದು ಪ್ರೀತಿಯನ್ನು ಉಳಿಸ್ಕೊಂಡು ಬಂದಿದೆ ಅಲ್ಲ ಇಲ್ಲಿಯ ಒಂದು ಪ್ರೇಕ್ಷಕ ವರ್ಗ. ಅದು ಈ ಕ್ರೀಡೆಯ ಒಂದು ಗುಣ ಅಂತ ಹೇಳ್ಬೋದು, ಮತ್ತು ಇಲ್ಲಿಯ ಕ್ರೀಡಾ ಪ್ರೇಮಿಗಳ ದೊಡ್ಡ ಗುಣ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಕ್ರಿಕೆಟ್ ಕ್ರೇಜಲ್ಲಿ ಇವತ್ತು ಎಷ್ಟೋ ಸ್ಪೋರ್ಟ್ಸ್ಗಳನ್ನ ನಾವು ಮರೆತುಬಿಟ್ಟಿದ್ದೇವೆ. ಟೆನ್ನಿಸ್ಸು ಒಂಥರ ಅದು ಶ್ರೀಮಂತರ ಕ್ರೀಡೆ ಅನ್ನೋ ಥರ ಒಂದು ಮನೋಭಾವ ಇತ್ತು. ಈಗ ಮಧ್ಯಮ ವರ್ಗದ ಮಕ್ಕಳು ಕೂಡ ಅದರಲ್ಲಿ ಆಡೋಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಇನ್ನಷ್ಟು ಇದು ಸೊಸೈಟಿ ಕನೆಕ್ಟ್ ಆಗ್ತಾ ಹೋಗ್ತಾ ಇದೆ. ಇದೇ ATP ಬೆಂಗಳೂರು ಓಪನನ್ನೇ ನಾವು ನೋಡ್ತಾ ಬಂದರೆ ಪ್ರತಿ ವರ್ಷ ಪ್ರಶಸ್ತಿ ಮೊತ್ತ ಏರ್ಕೊಂಡೇ ಬರ್ತಾ ಇದೆ. ಈ ವರ್ಷ ಕೂಡ ಒಟ್ಟು ಪ್ರಶಸ್ತಿ ಮೊತ್ತ ಬಹುಶಃ 1 ಕೋಟಿ ದಾಟುತ್ತೆ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಪ್ರಾಯೋಜಕರು ಬರ್ತಾ ಇದ್ದಾರೆ. ಆಮೇಲೆ ಇಡೀ ಭಾರತದಲ್ಲಿ ಈ ಥರ ಓಪನ್ ATP ಚಾಲೆಂಜರ್ ನಡೀತಾ ಇರೋದು ದಕ್ಷಿಣ ಭಾರತದಲ್ಲಿ 2 ಒಂದು ಚೆನ್ನೈ ಓಪನ್, ಇನ್ನೊಂದು ಬೆಂಗಳೂರು ಓಪನ್. ಮಹಾರಾಷ್ಟ್ರ ಓಪನ್ ನಡೆಯುತ್ತೆ, ಅಲ್ಲಿ ಸ್ವಲ್ಪ ಪ್ರಶಸ್ತಿ ಮೊತ್ತ ಕಡಿಮೆ. ಆದರೆ ಪ್ರತಿಷ್ಠಿತ ಅಂತ ಹೇಳುವಂಥದ್ದು ಚೆನ್ನೈ ಓಪನ್ ಮತ್ತು ಬೆಂಗಳೂರು ಓಪನ್. ಈ 2 ಟೂರ್ನಮೆಂಟ್ಗಳು ಒಟ್ಟೊಟ್ಟಿಗೆ ನಡೀತಾ ಬಂದು, ಅಂದರೆ ಚೆನ್ನೈ ಆದ ಕೂಡಲೇ ಈ ಬೆಂಗಳೂರು ಓಪನ್ ಆಯಿತು. ಸೊ ಇದು ಒಂದು ಒಳ್ಳೇದಂತ ಅನಿಸುತ್ತೆ. ಯಾಕೆಂದರೆ ಅಲ್ಲಿ ಬಂದ ಆಟಗಾರರಿಗೆ 2ನೇ ಟೂರ್ನಮೆಂಟಲ್ಲಿ ಭಾಗವಹಿಸುವ ಅವಕಾಶ ಕೂಡ ಲಭಿಸಿತ್ತಲ್ಲ. ಖಂಡಿತ. ಯಾಕಂದರೆ ಇದು ಸ್ಪೆಷಲಿ ನಮ್ಮ ಸ್ಥಳೀಯ ಆಟಗಾರರಿಗೆ ಭಾಳ ಹೆಲ್ಪ್ ಆಗುತ್ತೆ. ಯಾಕಂದರೆ ಇಲ್ಲಿ ಪ್ರತಿ ಹಂತದಲ್ಲೂ ಕ್ಯಾಶ್ ಪ್ರೈಸ್ ಇರೋದ್ರಿಂದ ಅವ್ರಿಗೆ ಕ್ಯಾಶ್ ಪ್ರೈಸ್ ಸಿಗುತ್ತೆ. ಜೊತೆಗೆ ರ್ಯಾಂಕಿಂಗಲ್ಲಿರುವಂಥ ವೃತ್ತಿಪರ ಟೆನ್ನಿಸ್ ರ್ಯಾಂಕಿಂಗಲ್ಲಿರುವಂತಹ ಇಂಟರ್ನ್ಯಾಷನಲ್ ಆಟಗಾರರ ಜೊತೆಗೆ ಆಡುವಂಥ ಅವಕಾಶ, ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡುವಂಥ ಅವಕಾಶ ಸ್ಥಳೀಯ ಆಟಗಾರರಿಗೆ ಸಿಗುತ್ತೆ. ಈಗ ಉದಾಹರಣೆಗೆ ನಮ್ಮ ಮೈಸೂರಿನ ಹುಡುಗ ಪ್ರಜ್ವಲ್ ದೇವ್, ಅವನು ಇಲ್ಲಿ ವೈಲ್ಡ್ ಕಾರ್ಡ್ ತೊಗೊಂಡ. ಸಿಂಗಲ್ಸ್ ಅಲ್ಲಿ ವೈಲ್ಡ್ ಕಾರ್ಡ್ ತಗೊಂಡು ಆಡ್ದ ಅವನು. ರಾಮನಾಥನ್ ಮತ್ತೆ ಅವರು ರಾಮನಾಥನ್ ಇಸ್ ಅ ಬಿಗರ್ ರ್ಯಾಂಕರ್. ಈಗ ರಾಮನಾಥನಿಗೆ ಸಾಕಷ್ಟು ಅವಕಾಶ ಇದೆ, ಅವರು ಒಂದು ರ್ಯಾಂಕಿಂಗ್ ಅಲ್ಲಿ ಇದ್ದಾರೆ. ಬಟ್ ಪ್ರಜ್ವಲ್ ದೇವನ್ ಅಂತ ಉದಯೋನ್ಮುಖ ಆಟಗಾರರಿಗೆ ಇಂತಹ ಟೂರ್ನಮೆಂಟ್ಗಳು ಬಹಳ ಹೆಲ್ಪ್ ಆಗ್ತವೆ. ಈಗ ATP ನಡೆಸಬೇಕು ಅನ್ನೋ ಕಾರಣಕ್ಕೆ ಇದಕ್ಕೆ ಪೂರಕವಾಗಿ ಒಂದಷ್ಟು AITA ಟೂರ್ನಮೆಂಟ್ಸ್ ನಡೀತವೆ. ಅಂದರೆ ಆಲ್ ಇಂಡಿಯಾ ಟೆನ್ನಿಸ್, ಇದರೊಳಗಡೆ ರ್ಯಾಂಕಿಂಗ್ ಬಲಿಷ್ಠಪಡಿಸುವಂಥ, ಹುಡುಗರಿಗೆ ಎಕ್ಸ್ಪೀರಿಯನ್ಸ್ ಮಾಡುವಂಥ ಟೂರ್ನಮೆಂಟ್ಗಳು ಇದಕ್ಕೆ ಪೂರ್ವಭಾವಿಯಾಗಿ ನಡೆದಿರ್ತವೆ. ITF ಟೂರ್ನಮೆಂಟ್ಗಳು ನಡೀತವೆ, ಇಂಟರ್ನ್ಯಾಷನಲ್ ಟೆನ್ನಿಸ್ ಫೆಡರೇಷನ್ ಟೂರ್ನಮೆಂಟ್ಸು.
ಹೀಗಾಗಿ ಹೆಚ್ಚೆಚ್ಚು ಮಕ್ಕಳಿಗೆ ಟೆನ್ನಿಸ್ನತ್ತ ಆಕರ್ಷಣೆಗೊಳ್ಳೋದಕ್ಕೆ ಮತ್ತು ಈ ಒಂದು ಕ್ರೀಡೆಗೆ ಬರೋದಕ್ಕೆ ಮತ್ತು ತರಬೇತುದಾರರಿಗೂ ಹೊಸದನ್ನು ಕಲೀಲಿಕ್ಕೆ ಒಂದು ಅವಕಾಶ ಇಂತಹ ATP ಚಾಲೆಂಜರ್ಗಳು ನೀಡ್ತವೆ. ಉದಯೋನ್ಮುಖ ಆಟಗಾರರಿಗೆ ಅವಕಾಶಗಳು ಅಂತ ಹೇಳಿದ್ರಿ. ಇಲ್ಲಿ ಡೇವಿಡ್ಸ್ ಕಪ್ ವಿನ್ ಆದ ಭಾರತದ 4 ಆಟಗಾರರು ಇಲ್ಲಿದ್ರು. ಇವರ ಜೊತೆ ಮಾತನಾಡುವ, ಅವರ ಆಟವನ್ನು ನೋಡುವ, ಅವರ ಜೊತೆ ಮಿಂಗಲ್ ಆಗುವ ಒಂದು ಅವಕಾಶ ಕೂಡ ಉದಯೋನ್ಮುಖ ಆಟಗಾರರಿಗೆ ಈ ಟೂರ್ನಮೆಂಟ್ ಒದಗಿಸಿಕೊಟ್ಟಿರುವುದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಅಂತ ಅನಿಸುತ್ತೆ. ಹೌದು, ಈಗ ಕ್ರೀಡೆನಲ್ಲಿ ಒಂದು ಮಾತಿದೆ, ಗ್ರೌಂಡಲ್ಲಿ ಆಡಿ ಅಥವಾ ನೆಟ್ಸಲ್ಲಿ ಪ್ರಾಕ್ಟೀಸ್ ಮಾಡಿ ಎಷ್ಟು ನಾವು ಅನುಭವ ತಗೋಬೋದೋ ಅಷ್ಟನ್ನು ನಮ್ಮ ಲೈವ್ ಆಗಿ ಕೆಲವು ಪಂದ್ಯಗಳನ್ನು, ದೊಡ್ಡವ್ರ ಪಂದ್ಯಗಳನ್ನು ನೋಡೋದ್ರಿಂದ, ಅವ್ರ ಜೊತೆ ಒಡನಾಡೋದ್ರಿಂದನೂ ಅಷ್ಟನ್ನೇ ಕಲಿಬೋದು ಅನ್ನೋ ಒಂದು ಮಾತು ಕೂಡ ಇದೆ. ಯಾಕೆ ಅಂತಂದರೆ ಈಗ ಅವ್ರ ಎಕ್ಸ್ಪೀರಿಯೆನ್ಸನ್ನು ಅವ್ರು ಶೇರ್ ಮಾಡಿದಾಗ ಅಥವಾ ಅವರನ್ನು ನಾವು ಹತ್ತಿರದಿಂದ ನೋಡಿದಾಗ, ಈಗ ಟಿ ವಿಯಲ್ಲಿ ನೋಡೋದು ಬೇರೆ, ಮಧ್ಯ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ, ಅದೆಲ್ಲ ಗೊತ್ತಾಗಲ್ಲ. ಬಟ್ ಅಲ್ಲಿ ನಾವು ಲೈವ್ ಆಗಿ ಒಂದು ಮ್ಯಾಚನ್ನು ನೋಡ್ತಾ ಇದ್ದಾಗ ಅದರಿಂದ ಕಲಿಯುವಂಥ ಅವರ ನಡವಳಿಕೆಗಳು, ಅವ್ರು ಇನ್ನೊಬ್ಬರ ಜೊತೆ ಹೆಂಗೆ ವ್ಯವಹರಿಸ್ತಾರೆ, ಈ ಥರದ ಒಂದು ಅಟ್ಮಾಸ್ಫಿಯರ್ ಇರುತ್ತೆ. ಆಮೇಲೆ ಪ್ರೇಕ್ಷಕರ ಗ್ಯಾಲರಿಯಿಂದ ಗಲಾಟೆಗಳಿರುತ್ತೆ, ಅಂದರೆ ಏನೋ ಕೂಗ್ತಾ ಇರ್ತಾರೆ, ಅದರ ಮಧ್ಯೆನೂ ಅವ್ರು ಕಾನ್ಸಂಟ್ರೇಟ್ ಮಾಡಿಕೊಂಡು ಆಡೋ ರೀತಿ, ಅದನ್ನೆಲ್ಲ ನೋಡಿ ಕಲಿಯುವಂಥ ಅವಕಾಶ ಚಿಕ್ಕ ಮಕ್ಕಳಿಗೆ ಸಿಗುತ್ತೆ. ಇದು ಕೂಡ ಅವ್ರನ್ನ ಮೋಟಿವೇಟ್ ಮಾಡುತ್ತೆ. ನೋಡು, ಸಾಕೇತ್ ಮೈನೇನಿ ಇಷ್ಟು ಗಲಾಟೆ ಮಧ್ಯನೂ, ಇಷ್ಟು ಕೇಕೆ ಇದರ ಮಧ್ಯನೂ ಆಡ್ತಾ ಇದ್ದಾನೆ, ಅವ್ನು ನಿರೀಕ್ಷೆ, ಎಲ್ಲರೂ ನಿರೀಕ್ಷೆನ ತಲೆ ಮೇಲೆ ಹೊತ್ಕೊಂಡು ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಆಡ್ತಾ ಇದ್ದಾನೆ. ಈ ಕಲಿಕೆ ಬೇರೆ. ನಿಜವಾದ ವ್ಯಕ್ತಿತ್ವ ವಿಕಸನಗೊಳ್ಳೋದು ಈ ಥರ. ಈಗ ನಾವು ಟೆಕ್ನಿಕ್ಸನ್ನು ಇದನ್ನು ಗ್ರೌಂಡಲ್ಲಿ ಕಲಿಸ್ತಾರೆ, ಅಲ್ಲಿ ಕಲಿಬೋದು, ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಇದ್ರ ಜೊತೆಗೆ ಒಂದು ಔರ ಅಂತ ಏನಿರುತ್ತೆ, ಔರ ಕ್ರಿಯೇಟ್ ಮಾಡೋದು ನೋಡೋದ್ರಿಂದ, ಆ ನೋಡುವ ಒಂದು ಎಕ್ಸ್ಪೀರಿಯನ್ಸು, ಅವಕಾಶ ಇಂತಹ ಒಂದು ಟೂರ್ನಮೆಂಟ್ಗಳಿಂದ ಸಿಗುತ್ತೆ. ಹೌದು, ಸುಮಾರು 22 ಅಂತಾರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಆಟಗಾರರು ಈ ಟೂರ್ನಿಯಲ್ಲಿ ಭಾಗವಹಿಸಿದ್ದು ಕೂಡ ವಿಶೇಷ. ಡೇವಿಸ್ ಕಪ್ ಅಂದ ತಕ್ಷಣ ನಾವು ಮೊನ್ನೆ ಪಾಕಿಸ್ತಾನದಲ್ಲಿ ಆಡಿ ಬಂದಂಥ 4 ಜನ ಇದ್ದರು. 22 ಜನರಲ್ಲಿ ಜರ್ಮನಿ, ಫ್ರಾನ್ಸ್, ಇಟಲಿಯಿಂದ ಬಂದಿದ್ರು, ದಕ್ಷಿಣ ಕೊರಿಯಾದಿಂದ ಬಂದಿದ್ರು. ಈಗ ಒಂದೊಂದು ದೇಶದಲ್ಲಿ ಒಬ್ಬೊಬ್ಬ ಆಟಗಾರನ ಒಂದು ವ್ಯಕ್ತಿತ್ವ ಇರುತ್ತೆ, ಇಂಡಿವಿಜುವಲ್ ಸ್ಟೈಲ್ ಇರುತ್ತೆ. ಆ ಸ್ಟೈಲ್ಗಳನ್ನು ಇಲ್ಲಿ ಒಂದೇ ವೇದಿಕೆಯಲ್ಲಿ ನೋಡುವಂತಹ ಅವಕಾಶನೂ ಅದು ಒಂದು ಪ್ಲಸ್ ಪಾಯಿಂಟ್ ಇಲ್ಲಿ ಮಕ್ಕಳಿಗೆ. ಅದೇ ಕೆನಡಾದ ವಾಸೆಕ್ ಪಾಪ್ಸಿಕ್ಸ್ ಕೂಡ ಅವರು ವರ್ಲ್ಡ್ ನಂಬರ್ 25 ಆಗಿದ್ರು. ಸೊ 200 ಒಳಗಿನ ಸುಮಾರು 8 ಮತ್ತೆ 150 ರ್ಯಾಂಕಿಂಗ್ ಒಳಗಿನ ಸುಮಾರು 4 ಆಟಗಾರರು ಕೂಡ ಈ ಭಾಗವಹಿಸಿದ್ದು ಈ ಟೂರ್ನಮೆಂಟ್ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಎನ್ನುವುದನ್ನು ತೋರಿಸ್ತದೆ. ಖಂಡಿತ ಇದು ಬಹಳ ಒಳ್ಳೆಯ ಗುಣಮಟ್ಟ ಇರುವಂತಹ ಟೂರ್ನಮೆಂಟ್ ಅಂತಾನೆ ಹೇಳು. ಈಗ ವಿನ್ನರ್ಸ್, ಸೆಮಿಫೈನಲ್ ಮತ್ತೆ ಫೈನಲ್ಸ್ ವಿನ್ನರ್ಸ್ ಬೋತ್ ಸಿಂಗಲ್ಸ್ ಅಂಡ್ ಡಬಲ್ಸ್ ಅಲ್ಲಿ ನೋಡೋದಾದ್ರೆ ಸುಮಿತ್ ನಗಲ್ ಬಹಳಷ್ಟು ಹೋಪ್ ಕ್ರಿಯೇಟ್ ಮಾಡಿದ್ರು. ಈ ಕೇಮ್ ಫ್ರೆಶ್ ಫ್ರಮ್ ಚೆನ್ನೈ ಓಪನ್ ಅಲ್ಲಿ ವಿನ್ ಆಗಿ. ಸೊ ಇಲ್ಲಿ ಅವರಿಗೆ ಸೆಮಿಫೈನಲ್ ಅಲ್ಲಿ ಆಘಾತ ಎದುರಾಯಿತು. ಸುಮಿತ್ ನಗಾಲ್ ನಾವು ನೋಡ್ದಂಗೆ ಈ ಸೀಸನ್ ಬಹಳ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದಾರೆ. ಅವರು ಲಾಸ್ಟ್ ಗ್ರ್ಯಾಂಡ್ ಸ್ಲಾಮ್ ಅಲ್ಲೂ ಅವರು ಆಸ್ಟ್ರೇಲಿಯನ್ ಓಪನ್ ಅಲ್ಲಿ ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡಿದ್ರು. ಆಮೇಲೆ ಚೆನ್ನೈ ಓಪನ್ ಅಲ್ಲಿ ವಿನ್ನರ್. ಇಲ್ಲಿ ಅಪ್ ಟು ಸೆಮಿಫೈನಲ್ವರೆಗೂ ಅಮೋಘವಾಗಿನೇ ಆಡ್ಕೊಂಡು ಬಂದ್ರು ಅವರು. ಯಾಕಂದ್ರೆ ಅವರಿಗೆ ಬಹಳ ಟಫ್ ಡ್ರಾ ಇತ್ತು, ಆದರೂ ಕೂಡ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದರು. ಸೆಮಿಫೈನಲಲ್ಲಿ ಅದು ಬ್ಯಾಡ್ ಲಕ್ಕು. ಮತ್ತು ಅವರ ಅಗೇನೆಸ್ಟ್ ಇದ್ದಂತಹ ಇಟಲಿಯವರು ಸ್ಟಿಫಾನೋ ನೆಪೋಲಿಟಾನೋ ಅವರು ಭಾಳ ಒಳ್ಳೆ ರ್ಯಾಂಕಲ್ಲಿರುವಂಥ ಮತ್ತು ಒಳ್ಳೆ ಫಿಟ್ನೆಸ್ ಇರುವಂಥ ಪ್ಲೇಯರು. ಇನ್ಫ್ಯಾಕ್ಟ್ ಈ ಬೆಂಗಳೂರು ಓಪನನ್ನು ಗೆದ್ಕೊಂಡಂಥವ್ರು ಅವರೇ. ಸೆಮಿಫೈನಲಲ್ಲಿ ಭಾಳ ಟಫ್ ಕಾಂಪಿಟೇಷನ್ ಇತ್ತು. ಸುಮಿತ್ ನಗಾಲ್ ಭಾಳ ಚೆನ್ನಾಗಿ ಆಡಿದ್ರು, ಬಟ್ ಎಲ್ಲ ಒಂದು ಕಡೆಗಿಂತ ಅವ್ರು ಚೆನ್ನಾಗಿ ಆಡಿದ್ರು. ಫಸ್ಟ್ ಸೆಟ್ ಯಾವಾಗ ಅದು ಟ್ರೈ ಬೇಕರ್ನಲ್ಲಿ ಅವರು ಸೋತ್ ಹೋದ್ರ, ಸುಮಿತ್ ಅವರು ತಮ್ಮ ಕಾನ್ಸಂಟ್ರೇಷನ್ ಅಥವಾ ರಿದಮ್ ಅನ್ನು ಎಲ್ಲೋ ಕಳ್ಕೊಂಡು ಬಿಟ್ರು ಅಂತ ಅನಿಸುತ್ತೆ. ಬಹುಶಃ ಆ ಫಿಟ್ನೆಸ್ ಲೆವೆಲ್ಲು, ಸ್ಟಿಫಾನೋ ಫಿಟ್ನೆಸ್ ಲೆವೆಲನ್ನು ನೀವು ಗೇಜ್ ಮಾಡಿ. ಅವರು ಫೈನಲಲ್ಲಿ ಹಾಂಗ್ ಎದುರುಗಡೆ, ದಕ್ಷಿಣ ಕೊರಿಯಾದ ಹಾಂಗ್ ಎದುರುಗಡೆ ಸ್ಟಿಫಾನೋ ಕೂಡ ಫಸ್ಟ್ ಸೆಟ್ಟಲ್ಲಿ ಸೋತರು. ಹೌದು, ನಾನು ಆ ಪಂದ್ಯ ನೋಡಿದ್ದೀನಿ. ಹಿ ಕೇಮ್ ಬ್ಯಾಕ್ ಫ್ರಮ್ ದ್ಯಾಟ್. ಮತ್ತು ನೆಕ್ಸ್ಟ್ 2 ಸೆಟ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿದ್ರು, ಡಾಮಿನೇಟ್ ಮಾಡಿಬಿಟ್ರು ಅವರು. ಆ ಮನುಷ್ಯನ ಆಲ್ ಕೋರ್ಟ್ ಕವರೇಜ್ ಮೂವ್ಮೆಂಟ್ ಇದೆಯಲ್ಲ, ಅಮೇಝಿಂಗ್. ಅವರ ಹೈಟ್ ಕೂಡ ಅಲ್ಲಿ ಅವರಿಗೆ ಹೆಲ್ಪ್ ಅಂತ ಅನಿಸುತ್ತೆ. ಆಮೇಲೆ ಶಾರ್ಟ್ಸ್ ಭಾಳ ನಿಖರವಾದಂಥ ಹೊಡೆತಗಳು. ಆಮೇಲೆ ಎದುರಾಳಿಯನ್ನು ಒಂಥರ ರೀಡ್ ಮಾಡೋದಿದೆಯಲ್ಲ, ಗ್ಯಾಪಲ್ಲಿ ಅವರಿಗೆ ಚಾಲೆಂಜ್ ಮಾಡೋದು, ಅದರಲ್ಲಿ ಅವರು ಮೇಲ್ಗೈ ಸಾಧಿಸಿದ್ರು ಅವತ್ತು. ಹಾಗಾಗಿ ನಗಾಲ್ಗೆ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಷ್ಟು ಹೇಳ್ಬೋದು. 2ನೇ ಸೆಮಿಫೈನಲಲ್ಲಿ ದಕ್ಷಿಣ ಕೊರಿಯಾದ ಸಿಯೋಂಗ್ ಚಾಂಗ್ ಅವರು ಸ್ಪೇನ್ನ ಓರಿಯಲ್ ರೋಕಾ ಅವರನ್ನು 6-2, 3-6 ಮತ್ತು 6-3 ಸೆಟ್ಗಳಿಂದ ಸೋಲಿಸಿದ್ರು. ಇಲ್ಲಿ ಕೂಡ ಮೊದಲನೇ ಸೆಟ್ ಅವರು ವಿನ್ ಆದರೂ ಸಹ 2ನೇ ಸೆಟ್ಟಲ್ಲಿ ಸಿಯೋಂಗ್ ಅವರು ಸ್ಟೀಮನ್ನು ಕಳ್ಕೊಂಡ್ರು ಅಂತ ಅನಿಸುತ್ತೆ. ಇದು ಆಟದ ಒಂದು ಭಾಗ, ಎಲ್ಲ ಆಟಗಾರರಿಗೂ ಇದು ಹಾಗೆ ಆಗುತ್ತೆ, ಅನ್ವಯಿಸುತ್ತೆ. ಹೌದು.
ಅಲ್ಲಿ ಸ್ಟಾರ್ಟಿಂಗಲ್ಲಿ ಈ ಹಾಂಗ್ ಅವ್ರದ್ದು ನೀವು ಪ್ರತಿಯೊಂದು ಪಂದ್ಯನೂ ನೋಡ್ಕೊಂಡು ಬನ್ನಿ. ಅವರು ಸ್ಟಾರ್ಟಿಂಗಲ್ಲಿ ಬಹಳ ಡಾಮಿನೆಂಟಾಗಿ ಬಂದ್ಬಿಡ್ತಾರೆ, ಅಂದರೆ ಆಕ್ರಮಣಶೀಲ ಅಂತೀವಿ. ಸ್ಟಾರ್ಟಿಂಗಲ್ಲಿ ಗೇಮ್ ಪಾಯಿಂಟ್ಗಳನ್ನು ಚೆನ್ನಾಗಿ ತೊಗೊಂಡು ಬರ್ತಾರೆ ಅವರು. ಮಧ್ಯೆ ಅದು ಸ್ವಲ್ಪ ಎದುರಾಳಿ ಮೇಲ್ಗೈ ಸಾಧಿಸಿದಾಗ ಇವ್ರ ಕಾನ್ಸಂಟ್ರೇಷನ್ನು ಕಡಿಮೆ ಆಗುತ್ತೆ. ಆದರೆ ಅವ್ರು ಅಪ್ ಟು ಫೈನಲ್ವರೆಗೂ ಬರೋವರೆಗೂ ಈ ಥರದ ಎಕ್ಸ್ಪೀರಿಯನ್ಸನ್ನೇ ದಾಟ್ಕೊಂಡು ಬಂದಿದ್ದಾರೆ ಅವರು. ನೀವು ಬಿಫೋರ್ ಕ್ವಾರ್ಟರ್ ಫೈನಲ್ ಕೆಲವು ಮ್ಯಾಚ್ಗಳೆಲ್ಲ ಅವ್ರು ಆಡಿರೋ ಮ್ಯಾಚ್ಗಳನ್ನು ನೋಡಿದರೂ ಕೂಡ ಅದೇ ಥರದ ಸಿಚುವೇಶನ್ಸನ್ನೇ ಬಂದರು ಅವರು. ಆದರೆ ಫೈನಲ್ನಲ್ಲಿ ಮಾತ್ರ ಅವರಿಗೆ ಅದು ಪೆಟ್ಟು ಕೊಡುತ್ತೆ. ಅಂದರೆ ಇಲ್ಲಿ ಅವರು ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ ಕೂಡ 3 ಸೆಟ್ ಆಡಿದ್ದು ಕೂಡ ಒಂದು ಲೆಟ್ ಟು ಹಿಸ್ ಡಿಫೀಟ್ ಅಂತ ಅನಿಸುತ್ತೆ. ಯಾಕಂದರೆ ಇಟ್ ಮಸ್ಟ್ ಹ್ಯಾವ್ ಟೆಸ್ಟೆಡ್ ಇಸ್ ಫಿಟ್ನೆಸ್ ಟು ದ ಅಟ್ಮೋಸ್ಟ್. ಇಲ್ಲ, ನಾಕ್ಔಟ್ ಅಂತಂದರೆ ಆ ಲೆವೆಲಿನ ಕಾಂಪಿಟೇಷನ್ ಇರುತ್ತೆ. ಅದರಲ್ಲೂ ಕ್ವಾರ್ಟರ್ ಫೈನಲಲ್ಲಿ ರಾಮ್ ಕುಮಾರ್ ಹೈಟು ಮತ್ತು ಅವರ ಫೋರ್ ಆ್ಯಂಡ್ ಬ್ಯಾಕ್ ಆ್ಯಂಡ್ ಭಾಳ ಸ್ಟ್ರಾಂಗ್ ಆಗಿದ್ದರಿಂದ ಹಾಂಗ್ಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿನೇ ಇತ್ತು. ಆಮೇಲೆ ಆ ಪಂದ್ಯದಲ್ಲಿ ರಾಮ್ ಕುಮಾರೇ ಫೇವರೇಟ್ ಆಗಿದ್ರು. ಹಾಗಾಗಿ ಸ್ವಲ್ಪ ಫಿಟ್ನೆಸ್ ಇಶ್ಯೂನು ಬಂದೇ ಬರುತ್ತೆ. ಆಮೇಲೆ ಬೆಂಗಳೂರಲ್ಲಿ ಈಗ ಬಿಸಿಲು ಸ್ವಲ್ಪ ಅವ್ರಿಗೆ ಅದು ಡಿಫ್ರೆನ್ಸ್ ಆಗಿರ್ಬೋದು, ವೆದರ್ ಡಿಫ್ರೆನ್ಸ್ ಆಗಿರ್ಬೋದು. ಸೊ ಅದೆಲ್ಲ ಸ್ವಲ್ಪ ಫಿಟ್ನೆಸ್ ಮೇಲೆ ಇದು ಆಗಿರ್ಬೋದು, ಪರಿಣಾಮ ಬೀದಿರಬಹುದು. ಸಿಂಗಲ್ಸ್ ಅಲ್ಲಿ ಭಾರತೀಯ ಆಟಗಾರರು ಯಾರು ಇರಲಿಲ್ಲ ಆದ್ರೂ ಸಹ ಫೈನಲ್ ಡಬಲ್ಸ್ ನಲ್ಲಿ ಭಾರತಕ್ಕೆ ಒಂದು ಸಂಭ್ರಮಿಸುವಂತ ಒಂದು ಅವಕಾಶ ರಾಮ್ಕುಮಾರ್ ಮತ್ತೆ ಸಾಕೇತ್ ಒದಗಿಸಿಕೊಟ್ರು. ಹೌದು, ಇಬ್ರು ಕೂಡ ಇಂಟರ್ನ್ಯಾಷನಲ್ ಸರ್ಕಿಟ್ ಅಲ್ಲಿ ಬಹಳ ಎಕ್ಸ್ಪೀರಿಯನ್ಸ್ ಇರುವಂತ ಆಟಗಾರರು. ಸಾಕೇತ್ ಮೈನೇನಿ ಅವರು ಫಿಟ್ನೆಸ್ಗೋಸ್ಕರ ಬಹಳ ಜನಪ್ರಿಯ ಅವರು. ಮತ್ತೆ ಇಬ್ಬರ ಮಧ್ಯೆ ತುಂಬಾ ವರ್ಷಗಳಿಂದ ಒಳ್ಳೆ ಹೊಂದಾಣಿಕೆ ಇದೆ. ಒಂದೇ ಟೀಮಲ್ಲಿ ಆಡ್ತಾ ಇದ್ದರಿಂದ ಸಾಕೇತು ಮತ್ತು ರಾಮನಾಥನ್ ಅವರಿಗೆ. ಆಮೇಲೆ ಇವರಿಬ್ಬರು ಕೂಡ ರೋಹನ್ ಬೋಪಣ್ಣ ಮತ್ತು ಲಿಯಾಂಡರ್ ಪೇಸ್ ಅಂತವರ ಜಿಷನಲ್ಲಿ ಕೋಚ್ ಅಂತವ್ರ ಜೊತೆಗೆ ಕೆಲಸ ಮಾಡಿದವರು. ಮತ್ತೆ ಚೆನ್ನೈ ಓಪನ್ ಅಲ್ಲಿ ಗೆದ್ದು ಬಂದವರಲ್ವಾ? ಹೌದು, ಚೆನ್ನೈ ಓಪನ್ ಅಡ್ವಾಂಟೇಜ್ ಇತ್ತು. ಸೊ ಆ ಒಂದು ಹೊಂದಾಣಿಕೆ ಇಲ್ಲಿ ಕೆಲಸ ಮಾಡ್ತು. ಫೈನಲ್ ಅಲ್ಲಿ ಈಗ ಫ್ರೆಂಚ್ ಜೋಡಿ ಕಾನ್ಸ್ಟಂಟಿನ್ ಕಾಸ್ಮಿನ್ ಮತ್ತು ಮ್ಯಾಕ್ಸಿಮ್ ಜಾನ್ವಿರ್ ಅವರನ್ನು ರಾಮ್ಕುಮಾರ್ ಮತ್ತು ಸಾಕೇತ್ 6-3, 6-4 ನೇರ ಸೆಟ್ಗಳಿಂದ ಸೋಲಿಸಿದರು. ಅವರು ಅಪೋನೆಂಟು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರು ಮತ್ತು ಇನ್ನೂ ತುಂಬ ಫಿಟ್ ಆಗಿರುವಂಥ ಪ್ಲೇಯರ್ ಅವರು. ಈ ಟೂರ್ನಮೆಂಟಲ್ಲಿ ನಂಬರ್ 1 ಡಬಲ್ಸ್ ಆಟಗಾರ ರೋಹನ್ ಬೋಪಣ್ಣಿಗೆ ಕರ್ನಾಟಕ ಸ್ಟೇಟ್ ಲಾನ್ ಟೆನ್ನಿಸ್ ಅಸೋಸಿಯೇಷನ್ ಅವರು ಸನ್ಮಾನ ಮಾಡಿದರು. ಮುಂದಿನ ಜನರೇಷನ್ಗೆ ಇದು ಒಂದು ಪ್ರೇರಣೆ ಆಗಬೇಕು ಅನ್ನುವಂಥದ್ದು. ಬಹಳ ದೊಡ್ಡ ಪ್ರೇರಣೆ. ಯಾಕಂದರೆ ರೋಹನ್ ಬೋಪಣ್ಣ ಏಜ್ ಎಷ್ಟು ಈಗ? 43 ಏಜಲ್ಲಿ ಅವರು ನಂಬರ್ 1 ಆಗ್ತಾರೆ ಡಬಲ್ಸಲ್ಲಿ, ಜೊತೆಗೆ ಗ್ರ್ಯಾಂಡ್ ಸ್ಲಾಮ್ ಗೆಲ್ತಾರೆ. ಈವನ್ ಈ ಮೈಟ್ ನಾಟ್ ಹ್ಯಾವ್ ಇಮ್ಯಾಜಿನ್ ದಟ್ ಅಂತ ಅನಿಸುತ್ತೆ ಅಲ್ಲ. ಆದರೆ ಈ ಲೆವೆಲ್ಲಿಗೆ ಅವರು ಆ ಪೇಷನ್ಸು, ಆ ಗ್ರಿಟ್ಟು, ಆ ಒಂದು ಫಿಟ್ನೆಸ್ ಇಟ್ಕೋಬೇಕು. ಈಗ ಮತ್ತೆ ನೆಕ್ಸ್ಟ್ ಒಂದು ಟೂರಿಗೆ ಹೋಗ್ತಾ ಇದ್ದಾರೆ ಅವರು. ಸೊ ನಿರಂತರವಾಗಿ ಅದರ ಮೇಲೆ ಕೆಲಸ ಮಾಡಬೇಕು. ಅಂದರೆ ಯು ಹ್ಯಾವ್ ಟು ಕಾನ್ಸ್ಟೆಂಟ್ಲಿ ಕೀಪ್ ಯುವರ್ ಸೆಲ್ಫ್ ರಿಮೋಟಿವೇಟಿಂಗ್. ಈ ಏಜಲ್ಲಿ ಆಡಬೇಕಂತ. ಆಮೇಲೆ ರೋಹನ್ ಬೋಪಣ್ಣನ ಒಂದು ನಾವು ಇತಿಹಾಸ ತೆಗಿತಾ ಹೋದರೆ ಅವರು ಬಹಳಷ್ಟು ವೈಫಲ್ಯಗಳನ್ನು ಕಂಡಿದ್ದಾರೆ ಅವರ ವೃತ್ತಿ ಜೀವನದಲ್ಲಿ. ನೋಡಿದರೆ ನಾವು ಈಗಾಗಲೇ 20 ವರ್ಷದಿಂದ ಅವರು ಪ್ರೊಫೆಷ್ನಲ್ ಟೆನ್ನಿಸಲ್ಲಿದ್ದಾರೆ. ಸಾಕಷ್ಟು ಗ್ರ್ಯಾಂಡ್ ಸ್ಲಾಮ್ ಮಾಡಿದ್ದಾರೆ. ಇಡೀ ಒಂದು ಯುಗವನ್ನೇ ನೋಡಿಬಿಟ್ಟಿದ್ದಾರೆ ಅವರು. ಅದರಲ್ಲಿ ಅವರು ಭಾಳಷ್ಟು ಕಡೆ, ಎಷ್ಟೋ ಕಡೆ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡಲ್ಲೇ ಸೋಲನ್ನು ಅನುಭವಿಸಿದವರು. ಅಷ್ಟಾದರೂ ಕೂಡ ಅವರು ಧೈರ್ಯಗೆಡಲಿಲ್ಲ. ಇದನ್ನು ಯುವ ಪೀಳಿಗೆ ಕಲಿಬೇಕಾಗಿದೆ. ಆದರೆ ಈ ಏಜಲ್ಲಿ ನೋಡಿ ಅವರು ಎಂಥ ದೊಡ್ಡ ಅಚೀವ್ಮೆಂಟ್ ಇದು. ಕನ್ನಡಿಗ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ. ಈ ಗುಣಗಳನ್ನು ಬರುವ ಯುವ ಪೀಳಿಗೆ ಆಟಗಾರರು ಕಲಿಬೇಕು. ಒಳ್ಳೆಯ ಒಂದು ಸಂದೇಶವನ್ನು ಗಿರೀಶ್ ದೊಡ್ಮನಿ ಅವರು ನಮ್ಮ ಆಟಗಾರರಿಗೆ ಕೊಟ್ಟಿದ್ದಾರೆ. ಬೆಂಗಳೂರು ಓಪನ್ ATP ಚಾಲೆಂಜರ್ಸ್ ಟೆನ್ನಿಸ್ ಟೂರ್ನಿ 2024 ಬಗ್ಗೆ ವಿಶ್ಲೇಷಣೆ ಮಾಡಿದ ತಮಗೆ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಕ್ರೀಡಾ ಪತ್ರಕರ್ತರಾದ ಗಿರೀಶ್ ದೊಡ್ಮನಿ ಅವರಿಂದ ಬೆಂಗಳೂರು ಓಪನ್ ATP ಟೂರ್ನಮೆಂಟ್ ಕುರಿತು ವಿಶ್ಲೇಷಣೆಯನ್ನ ಕೇಳಿದ್ರಿ. ಇದಾಗಿತ್ತು ಇವತ್ತಿನ ಕ್ರೀಡಾಲೋಕ ಕಾರ್ಯಕ್ರಮ. ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾಲೋಕ ಕಾರ್ಯಕ್ರಮ ಕೇಳಿದ್ರಿ. ಪ್ರಸ್ತುತಿ ಫ್ಲೋರಿನ್ ರೋಷ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.